ಕಾಫಿ ನಾಡು ಮಲೆನಾಡು ಭಾಗದಲ್ಲಿ ಮತ್ತೆ ಈ ಒತ್ತುವರಿ ತೆರವಿನ ವಿಚಾರ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ. ಇದೇ ವಿಚಾರ ರೈತರ ಕಣ್ಣನ್ನು ಕೆಂಪಗಾಗಿಸಿದೆ. ಇದೇ ವಿಚಾರಕ್ಕೆ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಷ್ಟಕ್ಕೂ ಸಮಸ್ಯೆ ಏನು? ರೈತರು ಯಾಕಾಗಿ ಈ ಪಟ್ಟಿಯ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ನೀವು ಗನ್ ತಗೊಂಡ್ ಬನ್ನಿ, ನಾವು ಕೊಡಲಿ ಕತ್ತಿ ತರ್ತೀವಿ. ಬದುಕಿಗಾಗಿ ಅನ್ನದಾತನ ಬಾಯಲ್ಲಿ ಕೆಂಪು ಉಗ್ರತ್ವದ ಮಾತು. ರೈತರಿಂದ ಸರ್ಕಾರಕ್ಕೆ ನಕ್ಸಲರ ಎಚ್ಚರಿಕೆ. ರೈತರನ್ನ ನಕ್ಸಲರನ್ನಾಗಿ ಮಾಡಬೇಡಿ. ಹೌದು, ಬದುಕಿನ ಬುಡಕ್ಕೆ ಬೆಂಕಿ ಬಿದ್ದ ಪರಿಣಾಮ ರೈತರು ಸರ್ಕಾರದ ನಿಲುವಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪರಿ ಇದು. ಅರಣ್ಯ ಅಧಿಕಾರಿಗಳು ಅಕ್ರಮ ಒತ್ತುವರಿ ತೆರವಿನ ಸಮರ ಸಾರಿರುವ ಹಿನ್ನೆಲೆ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಸರ್ಕಾರದ ವಿರುದ್ಧ ಚಿಕ್ಕಮಗಳೂರು, ಶೃಂಗೇರಿ, ಕೊಪ್ಪ, ಯನಾರ್ಪುರ, ಲಕ್ಕವಳಿ, ಕಳಸದ ಜನ ಹೋರಾಟಕ್ಕಿಳಿದಿದ್ದಾರೆ. ಹೌದು, ತಲೆಮಾರುಗಳಿಂದ ಬದುಕು ಕಟ್ಟಿಕೊಂಡು ಬಂದ ರೈತರು, ಬೆಳೆಗಾರರ ಜಮೀನನ್ನ ಅಧಿಕಾರಿಗಳು ಖುಲ್ಲಾ ಮಾಡ್ತಾ ಇರೋ ಹಿನ್ನೆಲೆ ರೈತರು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮನ್ನ ನಕ್ಸಲರನ್ನಾಗಿ ಮಾಡಬೇಡಿ. ಸರ್ಕಾರ ಹೇಳಿರೋದು 2015ರಿಂದ ಈಚೆಗೆ ಯಾವ್ಯಾವ ಒತ್ತುವರಿ ಆಗಿದೆ ಅದನ್ನ ತೆರವು ಮಾಡಿ ಎಂದು. ಆದರೆ ಅರಣ್ಯ ಅಧಿಕಾರಿಗಳು 2015ರ ಹಿಂದೆ ಆಗಿರುವ ಒತ್ತುವರಿಯನ್ನ ತೆರವುಗೊಳಿಸುತ್ತಿದ್ದಾರೆ. ಇದರ ಪರಿಣಾಮ ನೆಟ್ಟಗಿರಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಮ್ ಜೀವ ಹೋದ್ರೂ ಪರವಾಗಿಲ್ಲ, ನೀವು ನಮಗೆ ಧರ್ಮಕ್ಕೆ ಯಾರು ಕೊಡಬೇಡಿ. ನಾನು ಪೊಲೀಸ್ ಇಲಾಖೆಗೆ ಹೇಳೋದಷ್ಟೇ, ಅರಣ್ಯ ಇಲಾಖೆಗೆ ಹೇಳೋದಷ್ಟೇ, ನಮಗೆ ಧರ್ಮಕ್ಕೆ ನೀವು ಕೊಡಬೇಡಿ. ಇವತ್ತು ನಾನು ನೋಟಿಸ್ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ಇರಿ, ನಾನು ನಮ್ಮ ರೈತರುಗಳಿಗೆ ಮಾತಾಡಕ್ಕೆ ಅವ್ರಿಗೆ ಪಾಪ ಅವ್ರು ನೋವು ಇದೆ, ಹೇಳಕ್ಕಾಗ್ತಾ ಇಲ್ಲ. ಇಲ್ಲೂ ಹೇಳಿದ್ದಾರೆ 2015ರಿಂದ ಈಚೆ 15 ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಯಾಕೆ ಹೋಗಿ ರೈತರಿಗೆ ಅಲ್ಲ ಸರ್, ನೀವು ಯಾಕೆ ಹೋಗ್ಕೊಂಡು ರೈತರಿಗೆ ಒತ್ತುವರಿಗೆ ಹೋಗ್ಕೊಂಡು ತೆರವುಗೊಳಿಸ್ತಾ ಇದೀರಿ? ಇದು ತಪ್ಪಲ್ವಾ ಸರ್? ಇದು ಹೇಳ್ದಂಗೆ ಇದನ್ನ ನೀವು ಸ್ಟಡಿ ಮಾಡಬಾರ್ದ ಯಾರು? ಹಾಗಾದ್ರೆ ಇದನ್ನ ಯಾಕೆ ನೀವು ಸ್ಟಡಿ ಮಾಡಬಾರ್ದು? ಇದನ್ನ ಇವೆರಡನ್ನೂ ಸ್ಟಡಿ ಮಾಡಿ. ಸರ್ಕಾರ ಹೇಳೋದೊಂದು, ಅಧಿಕಾರಿಗಳು ಮಾಡೋದೊಂದು. ಸರ್ಕಾರದ ದ್ವಂದ್ವ ನಿಲುವಿನ ವಿರುದ್ಧ ಮಲೆನಾಡಿಗರು ಕೆಂಡ. ಕಳಸ ತಾಲೂಕಿನ ಕುದುರೆಮುಖದಲ್ಲಿ 1141 ಎಕರೆ ರೆವೆನ್ಯೂ ಭೂಮಿ ಇದೆ. ಅದನ್ನ ಎಷ್ಟು ಬೇಕೋ ಅಷ್ಟು ಬಿಟ್ಟು ಅರಣ್ಯ ಭೂಮಿಯಾಗಿ ಪರಿವರ್ತಿಸಿ ಎಂದು ರೈತರೇ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕಳಸ ತಾಲೂಕಿನ ರೈತರಿಗೆ ಬೇಕಾಗಿರೋದು ಕೇವಲ 300ರಿಂದ 400 ಎಕರೆ ಅಷ್ಟೇ. ಆದರೆ ಅಧಿಕಾರಿಗಳು ಒತ್ತುವರಿ ತೆರವಿನ ಹೆಸರಲ್ಲಿ ತಲೆಮಾರುಗಳ ಬದುಕಿಗೆ ಮಾರಕವಾಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕುದುರೆಮುಖದಲ್ಲಿ ಆಲ್ರೆಡಿ ಈಗ 1141 ಹೆಕ್ಟೇರ್ ಭೂಮಿ ರೆವಿನ್ಯೂ ಇದೆ, ಅಂದ್ರೆ ಕಂದಾಯ ಭೂಮಿ ಇದೆ. ಇವರು ಇಷ್ಟೆಲ್ಲ ಪ್ರಯಾಸ ಪಡೋದು, ಅದು ಇವರಿಗೆ ಜನಗಳಿಗೆ ನೋಟಿಸ್ ಕೊಡೋಕ್ಕಿಂತ ಇದೇ ಜಾಗವನ್ನು ನೀವು ಎಕ್ಸ್ಚೇಂಜ್ ಕೊಡಿ. ಏನು ಜನವಸತಿ ಪ್ರದೇಶ ಏನಿದೆ ಅದಕ್ಕೆ ಎಕ್ಸ್ಚೇಂಜ್ ಕೊಡಿ. ಎಕ್ಸ್ಚೇಂಜ್ ಕೊಟ್ಟು ಅದನ್ನ ಕಂದಾಯ ಭೂಮಿಯನ್ನಾಗಿ ಮಾಡಿ, ಕುದುರೆಮುಖದಿಂದ ಈಚೆಗೆ ಮಾಡಿ, ಇದನ್ನ ಅರಣ್ಯವಾಗಿ ಪರಿವರ್ತಿಸಿ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ನಮಗೆ ಬೇಕಾದಷ್ಟು ಮಾತ್ರ, ನಮಗೆ ಬೇಕಾಗಿರೋದು ಸುಮಾರು 300ರಿಂದ 400 ಎಕರೆ ಮಾತ್ರ. ಆ ಜಾಗವನ್ನು ಕೊಟ್ಟಿದ್ರೆ ನಮ್ಮಲ್ಲಿರುವಂತಹ ಸುಮಾರು ಜನಗಳಿಗೆ ಪ್ರಯೋಜನ ಆಗುತ್ತೆ. ಎಲ್ಲರೂ ಕಂದಾಯ ಭೂಮಿಯಲ್ಲಿ ಇರುವಂತದ್ದೇ ಆಗುತ್ತೆ, ಎಲ್ಲರಿಗೂ ಕೃಷಿ ಭೂಮಿಯನ್ನು ಲಭ್ಯ ಆಗುತ್ತೆ. ಒಟ್ಟಾರೆ ಮಲೆನಾಡಿನ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ಮಧ್ಯೆ ನೀವಾ ಅಂತ ಸಮರ ಸಾರಿದ್ದಾರೆ. ಇಲ್ಲಿ ಅಧಿಕಾರಿಗಳ ತಪ್ಪೋ ಸರ್ಕಾರದ ತಪ್ಪೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಏನ್ ಮಾಡುತ್ತೋ ಕಾದು ನೋಡಬೇಕು. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.